ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕಿನಲ್ಲಿ 74 ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಲೋಕಾರ್ಪಣೆ. ವಿವಿಧ ಅಭಿವೃದ್ಧಿ ಕಾಮಗಾರಿಗಳು ಚಾಲನೆ ನೀಡಲು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾರ್ಯಕ್ರಮದಲ್ಲಿ ಭಾಗಿ. ಹೌದು, ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಇವರ ಆಗಮನದ ಹಿನ್ನೆಲೆಯಲ್ಲಿ ವೆಂಕಟೇಶ್ ಶ್ರೀನಿವಾಸ್ ಅವರು ಶುಕ್ರವಾರದಂದು ಪ್ರೆಸ್ ಮೀಟ್ ಮಾಡಿ ಈ ಕಾರ್ಯಕ್ರಮದ ರೂಪರೇಷೆಗಳನ್ನು ಮಾಧ್ಯಮ ಮಿತ್ರರಲ್ಲಿ ಹಂಚಿಕೊಂಡಾಗ ಅವರು ಮಾತನಾಡಿದ 74 ಕೆರೆಗಳಿಂದ ನೀರು ತಂದು ಆ ನೀರನ್ನು ಸುಮಾರು 20 ಜನ ಮಹಿಳೆಯರಿಗೆ ಕೊಂಬದಲ್ಲಿ ಮೆರವಣಿಗೆ ಮುಖಾಂತರ ಸ್ವಲ್ಲಮ್ಮ ದೇವಸ್ಥಾನದಿಂದ ಕಾರ್ಯಕ್ರಮದ ಕೂಡ್ಲಿಗಿ ಅನೇಕ ಹೋರಾಟಗಾರರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿಸುತ್ತೇನೆ ಎಂದು ಶಾಸಕ ಎನ್.ಟಿ. ಶ್ರೀನಿವಾಸ್ ಅವರು ಶುಕ್ರವಾರದಂದು ಪ್ರೆಸ್ ಮೀಟ್ ಮಾಡಿದರು ಮತ್ತು ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಪೂಜೆಯನ್ನ ನೆರವೇರಿಸಿ ನಂತರ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ ಎಂದು ಎನ್.ಟಿ. ಶ್ರೀನಿವಾಸ್ ರವರು ಹೇಳಿದರು. ಇದರ ಜೊತೆಗೆ 50,000 ಜನ ಸೇರಲಿದ್ದಾರೆ. ಎಲ್ಲ ಸಾರ್ವಜನಿಕರು ಎಲ್ಲಾ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸುಮಾರು ಬಸ್ಸುಗಳ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲವನ್ನ ವ್ಯವಸ್ಥಿತವಾಗಿ ಮಾಡಬೇಕು. ಇದರ ಜೊತೆಗೆ ಸಾರ್ವಜನಿಕರು ಸಹಕರಿಸಬೇಕು ಎಂದು ಹೇಳಿದರು. ಕೂಡ್ಲಿಗಿ ತಾಲೂಕಿನ ಅಭಿವೃದ್ಧಿಯತ್ತ ಕೊಂಡೊಯ್ಯಲು ಸಾಕಷ್ಟು ಪ್ರಯತ್ನ ಪಡುತ್ತಿದ್ದೇವೆ. ಇದರ ಜೊತೆಗೆ ಎಲ್ಲ ನನ್ನ ಕ್ಷೇತ್ರದ ಬಂಧು ಭಗಿನಿಯರು ಸಹಕರಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಈ ಮೂಲಕ ಕೇಳಿಕೊಳ್ಳುತ್ತೇನೆ. ಇದರ ಜೊತೆಗೆ ಜಿಲ್ಲಾಡಳಿತ ಹಾಗೂ ತಾಲೂಕಾಡಳಿತ ಸಹಕಾರ ನೀಡಿ ಉತ್ತಮವಾದ ಕೆಲಸಗಳನ್ನು ಮಾಡಬೇಕು ಎಂದು ಹೇಳಿದರು. ಹಿಂದೆ ಇದ್ದಂತಹ ಶಾಸಕರು ಎನ್.ವೈ. ಗೋಪಾಲಕೃಷ್ಣ ಅವರು ಅತ್ಯುತ್ತಮ ಕೆಲಸ ಮಾಡಿ ತಾಲೂಕಿನ ಜನರ ಜೀವನಾಡಿ ಎಂದು ಹೇಳಿದರೆ ತಪ್ಪಾಗಲಾರದು ಎಂದು ಈ ಸಂದರ್ಭದಲ್ಲಿ ಹೇಳಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳಾದ ಕವಿತಾ ಮನ್ನಿಕೇರಿ ಹಾಗೂ ಜಿಲ್ಲಾ ಪಂಚಾಯಿತಿ ಸಿಇಒ ನೊಂಕಲ್ ಅಕ್ರಮ್ ಅಲಿ ಶಾ, ಹೊಸಪೇಟೆ ಎಸ್ಸಿ ವಿವೇಕಾನಂದ, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಯಾದ ವಿ.ಕೆ. ನೇತ್ರಾವತಿ ಅವರು, ತಾಲೂಕು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಜೊತೆಗೆ ರಾಮಲಿಂಗಾರೆಡ್ಡಿ ಸಾಹೇಬರು, ಎಚ್.ಕೆ. ಪಾಟೀಲ್ ಸರು, ಮತ್ತು ಎನ್.ಎಸ್. ಬಸವರಾಜ್ ಸರು, ಎಚ್.ಸಿ. ಮಾದೇವಪ್ಪ ಸರು, ಸತೀಶ್ ಜಾರಕಿಹೊಳಿ ಸಾಹೇಬರು, ಮಾನ್ಯ ಸಂತೋಷ್ ಲಾಡ್ ಅವರು, ಮತ್ತು ಬೈರತಿ ಸುರೇಶ್ ಸರು, ಮತ್ತು ಎಂ.ಸಿ. ಸುಧಾಕರ್ ಅವರು, ಮತ್ತು ಪ್ರಿಯಾಂಕಾ ಖರ್ಗೆ ಸರು, ಇವರೆಲ್ಲ ನಾನು ಕನ್ಫರ್ಮ್ಡ್ ನಾನು ಹೇಳ್ತಾ ಇದ್ದೀನಿ. ಇನ್ನೂ ಈಗ ಮತ್ತೆ ನಮ್ಮ ವಿಶೇಷವಾಗಿ ನಮ್ಮ ಮಾರ್ಗದರ್ಶಕರು, ನಮ್ಮ ಹಿತೈಷಿಗಳು, ಮಾಜಿ ಸಚಿವರು ಹರಪನಹಳ್ಳಿ ಮಾಜಿ ಸಚಿವರಾದಂಥ ಅಡಗಲಿ ಪಿ.ಟಿ. ಪರಮೇಶ್ವರ ನಾಯ್ಕ ಸರ್ ಅವರ ಮಗನ ಅರತಕ್ಷತೆ ಇದೆ, ಅದಕ್ಕೂ ಬರ್ತಾ ಇದ್ದಾರೆ. ಸೊ ಅಲ್ಲಿಗೆ ಬಂದಾಗ ಬಹುತೇಕ ಸಚಿವರು ಇಲ್ಲಿ ನಿಮ್ಮ ಕ್ಷೇತ್ರ ಅಂತೇಳಿ ಹೇಳಿದ್ದಾರೆ. ಸೊ ಅದರಂತೆ ಮತ್ತು ನಮ್ಮ ಕೆ.ಕೆ.ಆರ್.ಡಿ.ಬಿ. ಚೇರ್ಮನ್ ಅಜಯ್ ಸಿಂಗ್ ಸರ್, ಮತ್ತು ನಮ್ಮ ಫೈನಾನ್ಷಿಯಲ್ ಸೆಕ್ರೆಟರಿ ರಾಜಕೀಯ ಕಾರ್ಯದರ್ಶಿ ನಿಸಾರ್ ಅಹಮದ್, ನಜೀರ್ ಅಹಮದ್ ಸರ್, ಮತ್ತು ಬಸವರಾಜ ರೆಡ್ಡಿ ಸರ್ ಕೂಡ ಭರವಸೆ. ಸರ್, ಈಗ ಅವರು ನಿಮ್ಮ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದರು CM ಅವರು, ಇಲ್ಲೇ ಹೆಲಿಪ್ಯಾಡಲ್ಲಿ ಇದ್ದರು. ಅದಾದ ನಂತರ ಮೊದಲನೇ ಬಾರಿಗೆ ಅನ್ಕೊಳ್ತೀನಿ ಮೋಸ್ಟ್ಲಿ CM ಆದಮೇಲೆ ತಮ್ಮ ಕ್ಷೇತ್ರಕ್ಕೆ, ಹೌದು, ಆ ಕ್ಷೇತ್ರಕ್ಕೆ ಒಂದು ಅಭಿವೃದ್ಧಿ ಕೆಲಸ, ವಿಶೇಷವಾಗಿ ಈ ನೆಲದ ಸೊಗಡಿನ ಬಗ್ಗೆ ವಿಶೇಷ ಕಾಳಜಿ ಇರ್ತಕ್ಕಂಥ ತಾವು ಅವರಿಗೆ ಈ ಕ್ಷೇತ್ರದಿಂದ ಏನು ಗಿಫ್ಟ್ ಕೊಡಲಿಕ್ಕೆ ಬಯಸ್ತೀವಿ? ಇದೆಲ್ಲ ನಾವು ಒಂದು ವಿಶೇಷ ಗಿಫ್ಟ್ ರೆಡಿ ಮಾಡಿದ್ದೀವಿ ಅವ್ರಿಗೆ. ಅಲ್ಲೇ ಮುಂದೆನೇ ನಮ್ಮ ಈ ಸೊಗಡಿನ, ಈ ನಾಡಿನ ಸೊಗಡಿನ ವಿಶೇಷ ಒಂದು ಅವ್ರಿಗೆ ಕೊಡೋದಕ್ಕೆ ನಾವೆಲ್ಲ ಜಿಲ್ಲಾಡಳಿತದಿಂದನೂ ನಮ್ಮಿಂದಲೂ ಸಿದ್ಧತೆ ಮಾಡಿಕೊಂಡಿದ್ವಿ. ಸೊ ನಿಮ್ಮೆಲ್ಲರ ಸಹಕಾರ, ಚಿಕ್ಕ ಪುಟ್ಟ ತಪ್ಪುಗಳು ಸಹಜ, ಅದನ್ನೆಲ್ಲ ಮೀರಿ ಏನಾದರೂ ದೊಡ್ಡ ದೊಡ್ಡ ತಪ್ಪುಗಳಾಗದ ರೀತಿಯಲ್ಲಿ ಒಂದು ಮೊದಲ ಬೃಹತ್ ಯೋಜನೆಯನ್ನು ನಾವು ನಮ್ಮ ತಾಲೂಕಿನ ಜನತೆ ಪರವಾರ ಒಂದು ಜವಾಬ್ದಾರಿ ವಹಿಸ್ಕೊಂಡಿದ್ವಿ. ಚಿಕ್ಕ ಪುಟ್ಟ ತಪ್ಪುಗಳಿದ್ರೆ ಮನ್ನಿಸಿ ಇನ್ನೂ ಹೆಚ್ಚಿನ ರೀತಿ ನಮಗೆ ಕೆಲಸ ಮಾಡೋಕ್ಕೆ ನೀವೆಲ್ಲ ಪ್ರೇರೇಪಣೆ ನೀಡಬೇಕಂತ ನಿಮ್ಮಲ್ಲಿ. ಸರ್, ನಾಡಿದ್ದು ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಿಗೆ ವಿಶೇಷವಾಗಿ ಕೊಡ್ರಿ ಸರ್, ಫೋಟೋಗಳು ತಗೊಳ್ಳಿಕ್ಕೆ. ಸರ್, ಲಾಸ್ಟ್ ಟೈಮೆಲ್ಲ ಭಾಳಷ್ಟು ಸಂಘರ್ಷ ಆಗಿದೆ ಸರ್, ಆ ರೀತಿ ಆಗಬಾರ್ದು ಸರ್, ಯಾಕಂದರೆ ಫೋಟೋಗಳು ಇಂಪಾರ್ಟೆಂಟ್ ಇಲ್ಲ. ಈಗಾಗಲೇ ಕಾರ್ಯಕ್ರಮದ ಜಿಲ್ಲಾಧಿಕಾರಿಗಳು, ADC ಅವರು, AC ಅವರು, ನಮ್ಮ AC ಕೂಡ ಇದ್ದಾರೆ. ಎಲ್ಲ ನೇತೃತ್ವದಲ್ಲಿ ಈಗ ನಮ್ಮ ಪ್ರೋಟೋಕಾಲೆಲ್ಲ ಪ್ರಿಪೇರ್ ಮಾಡಿ, ಮತ್ತು ಎಲ್ಲ ಈಗ ಅಲ್ಲಿ ವಿಶೇಷ ಅತಿಥಿಗಳಿಗೆ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯ ಮತ್ತು ಎಲ್ಲ VIP ವಿಶೇಷ ಅಲ್ಲಿ ಒಂದು ಇದು ಮಾಡಿದ್ದೀವಿ, ಗ್ರೌಂಡ್ ಸ್ಟೇಜು. ಆಮೇಲೆ ಇಲ್ಲಿ ಕೂಡ ಅವರಲ್ಲಿ ನಮಗೆ ಸರ್ ಇದ್ದಾರೆ, ಭಾಗೀರಥಿ ಮನಸ್ಸಿನವರು ಇದ್ದಾರೆ, ಮತ್ತು ನಮ್ಮ ರಂಗನಾಥ್ ಬಾಬು ಸೇರಿದ್ದಾರೆ. ಅವರೆಲ್ಲರೂ ಕಾರ್ಯಕ್ರಮ ಇರ್ತಾರೆ. ಅದೇ ರೀತಿ ನಾವು ಸುಮಾರು ಒಂದು 15 ಜನಗಳಿಗೆ
ಫಲಾನುಭವಿಗಳಿಗೆ ಹಕ್ಕುಪತ್ರಗಳಾಗಿರ್ಬೋದು, ಪರಿಹಾರ ನಿಧಿ ಆಗಿರ್ಬೋದು, ವಿವಿಧ ಫಲಾನುಭವಿಗಳಿಗೆ ಮುಖ್ಯಮಂತ್ರಿಗಳಿಂದ ಅವ್ರಿಗೆ ನ್ಯೂಸ್ ರಿಪೋರ್ಟ್ ವೀರೇಶ್ ಎಚ್ ನಾಗಲಾಪುರ್ ವಿಜಯನಗರ.